ಇನ್ನು ಲೋಕಸಮರದ ಹೊತ್ತಲ್ಲಿ ಕುಂದಾನಗರಿ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ರಾಜ್ಯ ರಾಜಕಾರಣದಿಂದ ಸತೀಶ್ ಜಾರಕಿಹೊಳಿ ಹೊರಗಿಡೋದಕ್ಕೆ ಯತ್ನ ಆಗ್ತಾ ಇದೆಯಾ? ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಿತ ಸಾಧಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅಂಡ್ ಬ್ರದರ್ಸ್. ಆದ್ರೆ ಅವರನ್ನ ಜಿಲ್ಲಾ ಪಾಲಿಟಿಕ್ಸ್ ನಿಂದ ಹೊರಗಿಡಬೇಕು ಅಂತ ಒಂದು ಪ್ರಯತ್ನ ಆಗ್ತಾ ಇದೆ. ರಾಜ್ಯ ರಾಜಕಾರಣದಿಂದ ಸತೀಶ್ ಜಾರಕಿಹೊಳಿಯನ್ನ ಹೊರಗಿಡೋದಕ್ಕೆ ಯತ್ನ ಆಗ್ತಾ ಇದೆಯಾ? ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಜಾರಕಿಹೊಳಿ ಫ್ಯಾಮಿಲಿ, ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸ್ತಾ ಇದ್ದಾರೆ. ಹೀಗಾಗಿ ಸತೀಶ್ಗೆ ಜಿಲ್ಲಾ ರಾಜಕಾರಣದ ಹಿಡಿತ ತಪ್ಪಿಸೋದಕ್ಕೆ ಈ ಪ್ರಯತ್ನನ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಲಿಂಗಾಯತ ನಾಯಕರಿಂದ ಈ ಪ್ರಯತ್ನ ನಡೀತಾ ಲೋಕಸಭೆಗೆ ಸ್ಪರ್ಧಿಸಲಿ ಎಂಬ ಅಭಿಪ್ರಾಯವನ್ನ ಜಿಲ್ಲಾ ನಾಯಕರು ವ್ಯಕ್ತಪಡಿಸಿದಾರಂತೆ. ಲೋಕಸಭೆಗೆ ಸ್ಪರ್ಧಿಸಿದ್ರೆ ಗೆಲುವು ಸುಲಭ ಅಂತ ನಾಯಕರೇ ಹೇಳ್ತಾ ಇದ್ದಾರಂತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜಕೀಯ ಗುರು ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರ. ಲೋಕ ಸಮರದ ಹೊತ್ತಲ್ಲಿ ಕುಂದಾನಗರಿ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು, ನಮ್ಮ ಜಿಲ್ಲಾ ರಾಜಕಾರಣದಲ್ಲಿ ಡಿಸಿಎಂ ಹಸ್ತಕ್ಷೇಪ ಆಗ್ತಾ ಇದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಗುರು ಅಂತ ಅನಿಸಿಕೊಂಡಿದ್ದಂಥ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಸೇರಿದ್ರು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ನನ್ನ ರಾಜಕೀಯ ಗುರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು. ಅದಾದ ಬಳಿಕ ಜಿಲ್ಲಾ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಸ್ತಕ್ಷೇಪ ಆಗ್ತಾ ಇದೆ ಅಂತ ಸಾಕಷ್ಟು ಬಾರಿ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರು ವಾಗ್ದಾಳಿ ನಡೆಸಿದ್ರು. ಅದರ ಜೊತೆಗೆ ಜಿಲ್ಲೆಯ ತಮ್ಮ ಬೆಂಬಲಿಗರು ಒಂದಷ್ಟು ಮುಖಂಡರನ್ನ ಕರ್ಕೊಂಡು ಬೇರೆ ಕಡೆಗೆ ವಾಸ್ತವ್ಯ ಹೂಡೋದಕ್ಕೂ ಕೂಡ ಸಿದ್ಧರಾಗಿದ್ರು. ಇದನ್ನೆಲ್ಲವನ್ನ ಅರಿತಂತ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡು ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಎಲ್ಲ ಒಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಜಿಲ್ಲಾ ರಾಜಕಾರಣದಿಂದ ಹೊರಗಿಡೋದಕ್ಕೆ ಪ್ರಯತ್ನ ಆಗ್ತಾ ಇದೆಯಾ? ಗುರು ಶಿಷ್ಯರ ದಾಳಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಚೆಕ್ಮೇಟ್. ಕುಟುಂಬ ಪಾಲಿಟಿಕ್ಸ್ ಕಾರ್ಡ್ ಅನ್ನ ಪ್ಲೇ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ ಅಷ್ಟು ಸುಲಭಕ್ಕೆ ಬಿಟ್ಟು ಬಿಡ್ತಾರ? ಲೋಕಸಭೆ ಟಿಕೆಟ್ ನನಗೂ ಬೇಡ, ನನ್ನ ಕುಟುಂಬಕ್ಕೂ ಬೇಡ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನನ್ನ ಕುಟುಂಬ ಸೇರಿ ಅಧಿಕಾರದಲ್ಲಿರುವ ಯಾವ ಕುಟುಂಬಕ್ಕೂ ಟಿಕೆಟ್ ಬೇಡ, ನೀವು ಕೊಟ್ರೆ ತಾನೇ ನಾನು ತಗೊಳ್ಳೋದು, ನಾವು ಬೇಡ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೇಳುವ ಪ್ರಯತ್ನದಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದರಿಂದ ಹಿನ್ನಡೆ ಆಗಿದೆ. ನನಗೂ ಬೇಡ, ಯಾರಿಗೂ ಬೇಡ, ಯಾರೆಲ್ಲ ರಾಜಕಾರಣದಲ್ಲಿದ್ದಾರೆ ಅವರ ಕುಟುಂಬಸ್ಥರಿಗೆ ಬೇಡವೇ ಬೇಡ ಅಂತ ಹೇಳೋ ಮೂಲಕ ಟಿಕೆಟೇ ಬೇಡ ಅಂತ ಹೇಳಿದಾರಂತೆ ಸತೀಶ್ ಜಾರಕಿಹೊಳಿ. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳೋದ್ರಲ್ಲಿ ಇದ್ರು, ಅಲ್ಲಿಗೂ ಕೂಡ ತಣ್ಣೀರೆರಚಿದಂತಾಗಿದೆ ಆ ಆಸೆಗೆ. ಸತೀಶ್ ಜಾರಕಿಹೊಳಿ ಅವರನ್ನ ಜೊತೆಗೆ ಜಾರಕಿಹೊಳಿ ಆ ಬ್ರದರ್ಸ್ ಅವರ ಫ್ಯಾಮಿಲಿ ಇದೆಯಲ್ಲ ಅದರ ಕಂಟ್ರೋಲ್ನಿಂದ ಬೆಳಗಾವಿಯನ್ನು ತಪ್ಪಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಪ್ರಯತ್ನ ಪಟ್ಟರು. ಗುರು ಶಿಷ್ಯರ ಪ್ಲಾನ್ ತಿಳಿದೆ, ಲೋಕಸಭೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರ ಸತೀಶ್ ಜಾರಕಿಹೊಳಿ. ಸದ್ಯ ನಾನು ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಈಗ ಇಲ್ಲ, ನಾನು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ, ಲೋಕಸಭೆಗೆ ಹೋಗಬೇಕು, ದೆಹಲಿಗೆ ಹೋಗಬೇಕು ಅಂತ ನನಗೇನಿಲ್ಲ, ರಾಜ್ಯಕ್ಕಷ್ಟೇ ನಾನು ಸೀಮಿತನಾಗಿದ್ದೇನೆ, ರಾಜ್ಯದಲ್ಲಿ ಮಾಡೋ ಕೆಲಸಗಳಿದ್ದಾವೆ. ಗುರು ಶಿಷ್ಯರ ಪ್ಲಾನ್ ತಿಳಿದೆ, ಲೋಕಸಭೆ ಸ್ಪರ್ಧಿಸೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಎಲ್ಲಾದರೂ ಹೇಳಿದ್ರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಜನ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಪಿಟೇಟರ್ಸ್ ಅಂತ ಇದ್ದಾರೆ. ಸಿದ್ದರಾಮಯ್ಯನವರು ಆದ್ಮೇಲೆ ಡಿ ಕೆ ಶಿವಕುಮಾರ್ ಅಂತ ನಾವು ಹೇಳಿದ್ರು ಕೂಡ ಅಲ್ಲಿ ಕಾಂಪಿಟೇಷನ್ ಬಹಳ ಇದೆ. ಪರಮೇಶ್ವರ್ ಇದ್ದಾರೆ, ಜಿ ಪರಮೇಶ್ವರ್, ಇನ್ನೊಂದು ಕಡೆಯಿಂದ ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿ ಅಂತ ಅವರ ಬೆಂಬಲಿಗರು ಕೂಡ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಹೈಕಮಾಂಡ್ ತೀರ್ಮಾನ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರನ್ನ ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡಿದ್ರೆ ಇಡೀ ಬೆಳಗಾವಿ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ರಾಜಕೀಯ ಗುರುವಿನ ತಂತ್ರಗಾರಿಕೆ ಆಗಿರಬಹುದು. ಆದರೆ ಅದೇ ಮೂಲಕ ಚೆಕ್ಮೇಟ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲ, ಈಗ ಅದಂತ ಪ್ರಶ್ನೆ ಇಲ್ಲ. ನಾ ಹೇಳಿದ್ನ ಇನ್ನು ಚರ್ಚೆನೇ ಆಗಿಲ್ಲ, ಅದು ಎಲ್ಲಿ ಉದ್ಭವಿಸಿಲ್ಲ, ಅದು ಉದ್ಭವ ಆಗೋಲ್ಲ. ಈಗ ನಾವಿನ್ನೂ ಅಡ್ವಾನ್ಸ್ ಆಗಿ ಮಾತಾಡೋದು ಸರಿ ಆಗೋಲ್ಲ. ನಮ್ಗೆ ಯಾರು ಕೂಡ ನಿಲ್ಲಕ್ಕೆ ಅಂತ ಯಾರು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಇಲ್ಲಿವರೆಗೆ. ಸೊ ಅಂತ ನಾನು ಕೂಡ ಮುಂಚೆನಕ್ಕೆ ಹೇಳಿದ್ದೀನಿ, ನಾನು ರಾಜ್ಯದಲ್ಲಿ ಹೆಚ್ಚು ನಾವು ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ನಮ್ಮಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಮರ್ಥರು ಇದ್ದಾರೆ. 2 ಚಿಕ್ಕೋಡಿಯಲ್ಲಿದ್ದಾರೆ, ಬೆಳಗಾವಿಯಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಮತ್ತು ಒಂದೇ ಫ್ಯಾಮಿಲಿಗೆ ಎಷ್ಟು ಅನ್ನೋದು ಕೂಡ ಪ್ರಶ್ನೆ ಬರ್ತೈತೆ. ಅದು ಈಗಾಗಲೇ ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ. ನಾವು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದವರು ಬಹಳಷ್ಟು ದಿನಗಳಿಂದ, ಅವ್ರಿಗೆ ಅವಕಾಶ ಕೊಡ್ತೀವಿ. ಮಾರುತಿ ಪಾರಗೌಡ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತು ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದು ಕಡೆ ನಾವು ನೋಡಿದ್ವಿ ಹಿಂದಿನ ಡಿ ಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ ಬೆಳಗಾವಿ ಪಾಲಿಟಿಕ್ಸ್ನ ಹೈಜಾಕ್ ಮಾಡ್ತಾ ಇದೆ, ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಎಷ್ಟೋ ಬಾರಿ ಹೇಳಿದ್ದಾರೆ, ಬಹಿರಂಗವಾಗಿ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯವರು ಅವ್ರನ್ನ ಕರೆದು ಮಾತಾಡಿದ್ದು ಕೂಡ ಆಯಿತು. ಇದಾದ ಬಳಿಕ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅವ್ರನ್ನ ದೆಹಲಿಗೆ ಕಳಿಸುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಎಂ ಬಿ ಪಾಟೀಲ್ ಇತ್ತೀಚೆಗೆ ಹೇಳಿದ್ರು. ಹೌದು, ಸತೀಶ್ ಜಾರಕಿಹೊಳಿ ಎಲ್ಲಾದರೂ ನಿಂತರೆ ಗೆಲ್ತಾರೆ ಅಂತ ಹೇಳಿದರು.
ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅನಿಸ್ತಾ ಅಂತ, ಇಲ್ಲ ನನ್ನನ್ನೆಲ್ಲೋ ಇವರು ಬೆಳಗಾವಿಯಿಂದ ಹೊರ ಕಳಿಸೋದಕ್ಕೆ ನೋಡ್ತಾ ಇದ್ದಾರೆ, ರಾಜ್ಯ ರಾಜಕಾರಣದಿಂದ ಹೊರ ಕಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ, ಅದಕ್ಕೆ ಈ ಚೆಕ್ಪೀಟ. ವಾಸುದೇವ್, ಬೆಳಗಾವಿ ರಾಜಕಾರಣ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಹಿಡಿತ ಸಾಧಿಸುವ ಸಲುವಾಗಿ ಅಲ್ಲಿ ನೇರ ಪೈಪೋಟಿ ಇರುವಂಥದ್ದು. ಅದರಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಸಹಜವಾಗಿ ಒಂದು ಕಡೆ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ಕುಟುಂಬ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಯಾವಾಗ ಅಧಿಕಾರದಲ್ಲಿತ್ತೋ ಆ ಕುಟುಂಬ ಮೇಲ್ಗೈ ಸಾಧಿಸಲೇ ಬಂದಿದೆ. ಆದರೆ ಈಗ DCM DK ಶಿವಕುಮಾರ್ ಅವರ ಕೃಪಾಶೀರ್ವಾದ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕುಟುಂಬವು ಕೂಡ ಈಗಾಗಲೇ ಜಿಲ್ಲಾ ಅಧಿಕಾರವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಕಡೆ ಅವರ ಸಹೋದರ MLC ಆಗಿದ್ದಾರೆ. ಅದ್ರ ಜೊತೆಗೆ ಮಗನನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಕಡೆ ಬೆಳಗಾವಿ ರಾಜಕಾರಣದಿಂದ ರಾಜ್ಯ ರಾಜಕಾರಣದಿಂದ ದೆಹಲಿಗೆ ಸಾಗು ಹಾಕಿದ್ದೆ. ಆದರೆ ಜಿಲ್ಲೆ ಹಿಡಿತವನ್ನು ಸಾಧಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ಕೆಲ ನಾಯಕರುಗಳು ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಇದನ್ನು ಅರಿತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಉಪಚುನಾವಣೆಯೇ ಬೇರೆ, ಈಗ ಸಾರ್ವತ್ರಿಕ ಚುನಾವಣೆ ಬೇರೆ ಅನ್ನುವಂತಹ ಒಂದು ಉತ್ತರವನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿಯವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರೇ ಅಭ್ಯರ್ಥಿ ಆಗಿದ್ದರು, ಬಹಳಷ್ಟು ಕಡಿಮೆ ಅಂತರದಲ್ಲಿ ಸೋತಿರುವಂಥದ್ದು. ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ಅಭ್ಯರ್ಥಿ ಆಗಿದ್ದೆ ಆದರೆ ಬೆಳಗಾವಿಯಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವು ಕೂಡ ಕಾಂಗ್ರೆಸ್ ನಾಯಕರಿಗೆ ವರಿಷ್ಠ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಒಂದು ಟೀಮ್ ಏನು ಸುಮ್ಮನೆ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ಒಂದು ಟೀಮು ಕೂಡ ಒಂದು ವೇಳೆ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾವಣೆ ಆಗಿದ್ದೆ ಆದರೆ, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಸಿದ್ದೆ ಆದರೆ ನಾನು ಪ್ರಮುಖ ಆಸ್ಪರೆಂಟ್ ಅನ್ನುವಂಥದ್ದನ್ನು ಈಗಾಗಲೇ ಬೇರೆ ರೀತಿಯಲ್ಲಿ ಸಂದೇಶ ರವಾನೆ ಮಾಡುವಂಥ ಒಂದು ಕೆಲಸ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಒಂದು ಬೆಂಬಲವೂ ಕೂಡ ಸಿಗುತ್ತೆ, ಜೊತೆಗೆ ಅವರದ್ದೇ ಆದಂಥ ಒಂದು ಪಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿಕ ಶಾಸಕರು ಕೂಡ ಇದ್ದಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಪರ ನಿಂತಿದ್ದೆ ಆದರೆ ಆಗ DK ಶಿವಕುಮಾರ್ ಅವರಿಗೆ CM ಸ್ಥಾನ ಗಿಟ್ಟಿಸಿಕೊಳ್ಳುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಇವೆಲ್ಲವೂ ಕೂಡ ರಾಜಕೀಯ ಬೆಳವಣಿಗೆಗಳ ಮೇಲೆ ನಿಂತಿದ್ದಾವೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ವೇಳೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿದ್ದೆ ಆದರೆ ಜಿಲ್ಲೆ ಹಿಡಿತವನ್ನು ಸಾಧಿಸೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅವರ ಕುಟುಂಬದ ಒಂದು ರಾಜಕೀಯ ಲೆಕ್ಕಾಚಾರ. ಹೀಗಾಗಿ ಇದನ್ನು ಅರಿತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೇರೆ ರೀತಿಯಾದಂತಹ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇರುವಂಥದ್ದು. ಯಾವುದೇ ಕುಟುಂಬಕ್ಕೂ ಟಿಕೆಟ್ ಬೇಡ, ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋಣ ಅನ್ನುವಂಥದ್ದು. ಇದನ್ನ ವರಿಷ್ಠರು ಒಪ್ಕೊಳ್ತಾರ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಸರ್ವೆಗಳಲ್ಲಿ ಹಾಲಿ ಸಚಿವರು ಸ್ಪರ್ಧೆ ಮಾಡದೇ ಇದ್ರೆ ಈ ಬಾರಿ 2 ಅಂಕಿ ಕೂಡ ದಾಟೋದು ಬಹಳಷ್ಟು ಕಷ್ಟ ಅನ್ನುವಂತಹ ಒಂದು ಲೆಕ್ಕಾಚಾರವೂ ಕೂಡ ಇರೋದ್ರಿಂದ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಕೈ ಮೇಲುಗೈ ಆಗುತ್ತಾ, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕೈ ಮೇಲುಗೈ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ವಾಸುದೇವ್. ಓಕೆ ಮಾರುತಿ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.